ಹಲೋ ಮೈ ವರ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ. ಇವತ್ತಿನ ಈ ನಮ್ಮ ವಿಡಿಯೋ ಕೆಂಗಲ್ ಆಂಜನೇಯ ದೇವಸ್ಥಾನದ ಬಗ್ಗೆ. ಈ ವಿಡಿಯೋದಲ್ಲಿ ದೇವಸ್ಥಾನ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ. ಮತ್ತೆ ಆಗ್ತಾಡ ಬನ್ನಿ ಟೆಂಪಲ್ ಅನ್ನು ಸ್ಟಾರ್ಟ್ ಮಾಡೋದ. ಇದೇ ನೋಡಿ ನಮ್ಮ ರಾಮನಗರ ಪೇವಲ್ಸ್ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಬಾಸ್ ದೇವಸ್ಥಾನ ಅಯ್ಯನ ಗುಡಿ ಅಂತ ತುಂಬ ಫೇಮಸ್. ಬನ್ನಿ ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಬರೋಣ. ಕೆಂಗಲ್ ದೇವಸ್ಥಾನ ಅಂದರೆ ನಮಗಂತೂ ಕಾಲೇಜ್ ಟೈಮಲ್ಲಿ ನಮ್ಮ ಮನೆ ಇದ್ದಾಗ ಡೈಲಿ ಕಾಲೇಜ್ ಮುಗಿಸ್ಕೊಳ್ಳೋದು, ಕೆಂಗಲಲ್ಲಿ ಬರೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಮನೆಗೆ ಹೋಗೋದು, ಇದೆಲ್ಲ ನಮ್ಗೆ ತುಂಬ ಕಾಮನ್, ಡೈಲಿ ರುಟೀನ್ ಆಗಿಬಿಡ್ತಿತ್ತು. ಜೊತೆಗೆ ಫ್ರೆಂಡ್ಸ್ ಬರ್ತ್ಡೇ ಈ ಥರ ಏನಾದರೂ ಸೆಲೆಬ್ರೇಷನ್ ಇದ್ದರೆ ಕೆಂಗಲ್ ಫಿಕ್ಸ್ ಸ್ಪಾಟ್, ಇಲ್ಲೇ ಬರೋದು, ಎಲ್ಲ ಸೆಲೆಬ್ರೇಟ್ ಮಾಡೋದು, ಹೋಗೋದು. ಈ ವಿಶೇಷ ಕ್ಷೇತ್ರಕ್ಕೆ ಕೆಂಗಲ್ ಅನ್ನೋ ಹೆಸರು ಏನಕ್ಕೆ ಬಂತು, ಅದರ ಒಂದಷ್ಟು ಇತಿಹಾಸ ತಿಳ್ಕೊಳ್ಳೋದಾದರೆ, ಈ ಕ್ಷೇತ್ರದ ಸುತ್ತಮುತ್ತ ಕೆಂಪುಗಲ್ಲುಗಳು ಜಾಸ್ತಿ. ಅದಕ್ಕೋಸ್ಕರನೇ ಈ ಸ್ಥಳಕ್ಕೆ ಕೆಂಪುಗಲ್ಲು, ಕೆಂಚುಗಲ್ಲು, ಕೆಂಗಲ್ ಅಂತ ಹೆಸರು ಕೊನೆಯದಾಗಿ ಬರುತ್ತೆ. ಹಾಗೆ ದೇವಸ್ಥಾನದ ಸುತ್ತ ನಾವು ಸುತ್ತಿರಬೇಕಾದ್ರೆ ಇಲ್ಲಿ ದೇವಸ್ಥಾನದ ಉತ್ಸವಕ್ಕೆ ಅಲಂಕಾರಕ್ಕೆ ಬೇಕಾದಂಥ ಎಲ್ಲ ಅಲಂಕಾರದ ಪ್ರಭಾವಳಿ, ಅಲಂಕಾರದ ವಸ್ತುಗಳನ್ನೆಲ್ಲ ಇಲ್ಲಿಟ್ಟಿರ್ತಾರೆ. ನಮಗಂತೂ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಒಂಥರ ಎಮೋಷನ್. ನನಗಿದ್ರ ಒಂಥರ ಸಂತೋಷ. ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋ ಈ ಪುರಾತನ ದೇವಸ್ಥಾನಕ್ಕೆ 1969ರಲ್ಲಿ ಶ್ರೀ ಕೆಂಗಲ್ ಹನುಮಂತಯ್ಯನವರು ಜೀರ್ಣೋದ್ಧಾರ ಮಾಡ್ತಾರೆ. ಅಂದಿನಿಂದ ಈ ದೇವಸ್ಥಾನ ಸೊಬಗು ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ಧಾರ್ಮಿಕಾಂಶಗಳನ್ನ ನೋಡೋದಾದ್ರೆ, ಶ್ರೀ ರಾಮಚಂದ್ರ ರಾಮದೇವರ ಬೆಟ್ಟದಲ್ಲಿ ವಾಸವಿದ್ದಂತಹ ಸಮಯದಲ್ಲಿ ಈ ಆಂಜನೇಯ ಇಲ್ಲಿ ಬಂದು ರಾಮನಿಗೆ ಈ ಮಾರ್ಗದಲ್ಲಿ ಕಾವಲಾಗಿ ನಿಂತ್ಕೊಳ್ತಾರೆ. ಇಲ್ಲಿನ ಆಂಜನೇಯನ ಮತ್ತೊಂದು ವಿಶೇಷ ಹೇಳೋದಾದ್ರೆ, ಬೇರೆ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ನಾವು ನೋಡಿರ್ಬೋದು ಆಂಜನೇಯದ ಕೈಯಲ್ಲಿ ಗದೆ ಇರುತ್ತೆ. ಆದ್ರೆ ಇಲ್ಲಿನ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಅಭಯಹಸ್ತ ಇದೆ. ನಾನು ನಿಮ್ಮನ್ನ ಕಾಪಾಡ್ತೀನಿ, ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತ ಭರವಸೆಯನ್ನ ಆಂಜನೇಯರು ಇಲ್ಲಿನ ಈ ಸಂಕೇತದ ಮೂಲಕ ತನ್ನ ಭಕ್ತರಿಗೆ ತಿಳಿಸ್ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ರಾಮ, ಲಕ್ಷ್ಮಣ, ಸೀತಾದೇವಿಯವರ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಗೆ ಗೊತ್ತಲ್ವಾ, ದೊಡ್ಡ ತಿರುಪತಿ ಇರೋದು ತಿರುಪತಿ ಆಂಧ್ರದಲ್ಲಿ, ಬಟ್ ನಮಗೆಲ್ಲ ಲೋಕಲಲ್ಲಿ ಇದೇ ಚಿಕ್ಕ ತಿರುಪತಿ. ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿ ನೆಕ್ಸ್ಟ್ ನಾವು ತಿರುಪತಿ ಕಡೆಗೆ ನಮ್ಮ ಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಇದೊಂದು ವಿಶೇಷ ಆಚರಣೆ. ಮತ್ತು ತಿರುಪತಿ ಮುಗಿಸ್ಕೊಂಡು ಬಂದಾದ್ಮೇಲೂ ಕೂಡ ಇಲ್ಲಿಗೆ ಬಂದು ಅಯ್ಯನಿಗೆ ಸೇವೆ ಮಾಡಿ ನಂತರ ಮನೆಗೆ ತರೋಂತಹ ಅಭ್ಯಾಸ ತುಂಬ ಇದೆ. ಬನ್ನಿ ಹಾಗೆ ನಮ್ಮ ಬಾಸ್ ದರ್ಶನ ಮಾಡೋದ.
ನೆಮ್ಮದಿಯಾಗಿ ಬಾಸ್ ದರ್ಶನ ಮಾಡಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಬಾಸ್ ಹತ್ರ ಹೇಳ್ತಾ ಈ ಪ್ರಶಾಂತ ವಾತಾವರಣದಲ್ಲಿ ಒಂದಷ್ಟು ಕಾಲ ಸಮಯ ಕಳೆದು ಇಲ್ಲಿಂದ ಹೊರಡ್ರೆ ಅದೇ ಸ್ವರ್ಗ ಅಂತ ಹೇಳ್ಬೋದು. ಇಂಥ ಸ್ವರ್ಗನ ಇನ್ನೊಂದು ಟಾಪ್ ವ್ಯೂ ಅಲ್ಲಿ ನೋಡ್ಕೊಂಡು ಬರೋದ ಬನ್ನಿ. ಇದಿಷ್ಟು ನಮ್ಮ ಕೆಂಗಲ್ ಆಂಜನೇಯ ದೇವಸ್ಥಾನದ ಬಗ್ಗೆ ಪುಟ್ಟ ವಿಡಿಯೋ ಆಗಿತ್ತು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ದ ವರ್ಡ್ ವಿತ್ ನಾಗೇಂದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಜೈ ರಾಮ್.